ನಾವೀಗೇನು ಬುಲೆಟ್ ರೈಸ್ ಅಂತೆಲ್ಲ ಬಳಸ್ತಾ ಇದ್ದೀವಿ, ಸ್ಟೀಮ್ ರೈಸ್ ಅಥವಾ ಬುಲೆಟ್ ರೈಸು, ಇದೆಲ್ಲ ಏನಾಗುತ್ತೆ ಅಂತಂದರೆ ದೊಡ್ಡ ದೊಡ್ಡ ಮಿಲ್ಗಳಲ್ಲಿ ಭತ್ತ ಏನು ಕಟಾವ್ ಆದಮೇಲೆ ಆ ಭತ್ತನ ಬೇಯಿಸ್ತಾರೆ. ಬೇಯಿಸ್ಬಿಟ್ಟು ಏನು ಮಾಡ್ತಾರೆ, ಸಿಪ್ಪೆನ ರಿಮೂವ್ ಮಾಡಿ ಅಕ್ಕಿನ ಆ ಕಡೆ ಈ ಕಡೆ ಮೂತಿನ ಏನು ಮಾಡ್ತಾರೆ, ಶಾರ್ಪ್ ಮಾಡ್ತಾರೆ. ಶಾರ್ಪ್ ಮಾಡ್ಬಿಟ್ಟು ಇದನ್ನು ಅಕ್ಕಿ ಮಾಡಿಕೊಡ್ತಾರೆ. ಅದನ್ನು ನಾವು ಸ್ಟೀಮ್ ರೈಸ್ ಅಂತ ಕರಿತೀವಿ. ಅದನ್ನು ಇನ್ನೊಂದು ವಿಧಾನ ಬುಲೆಟ್ ರೈಸ್ ಅಂತ ಇತ್ತೀಚೆಗೆ ಪರಿಚಯ ಆಗ್ತಾ ಇದೆ. ಈ ಅಕ್ಕಿ ಎಲ್ಲ ಏನಂತಂದರೆ ನಾವು ಊಟಕ್ಕೆ ಬಳಸಬೇಕಿದ್ರೆ ಈ ಅಕ್ಕಿ ಏನಾಗುತ್ತೆ ಅಂದರೆ ನಾವು ಎಷ್ಟು ಬೇಯಿಸಿದ್ರು ಕೂಡ ಅದು ಒಡೆದೋಗಲ್ಲ, ಊದ್ಕೊಳುತ್ತೆ, ಒಳಗಡೆ ಏರ್ ಬ್ಲಾಕ್ ಆಗುತ್ತೆ, ಊದ್ಕೊಳುತ್ತೆ. ನಾವು ಇದನ್ನು ಊಟ ಮಾಡ್ತೀವಿ. ಹೆಚ್ಚು ಊಟ ಮಾಡೋಕ್ಕಲ್ಲ, ಸ್ವಲ್ಪ ಊಟ ಮಾಡಿದ ತಕ್ಷಣ ಹೊಟ್ಟೆ ತುಂಬುತ್ತೆ. ಹೊಟ್ಟೆ ತುಂಬ 1 ಅವರ್ ಒಂದೂವರೆ ಗಂಟೆ ಆಗುತ್ತೆ, ಮತ್ತೆ ಹಸುವಾಗುತ್ತೆ. ಯಾಕೆಂದರೆ ಅದರಲ್ಲಿ ಗ್ಯಾಸ್ ಅಂಶನೇ ಜಾಸ್ತಿ ಇರುತ್ತೆ, ಅನ್ನ ಕಡಿಮೆ ಇರುತ್ತೆ. ಆಮೇಲೆ ಗ್ಯಾಸ್ಟ್ರಿಕ್ ಕೂಡ ಆಗುತ್ತೆ ಅದು ತಿನ್ನೋದ್ರಿಂದ. ಹಾಗಾಗಿ ಇದಕ್ಕೆ ರಾ ರೈಸ್ ಅಂತ ನಾವು ಕರಿತೀವಿ. ರಾ ರೈಸ್ ಕಾನ್ಸೆಪ್ಟು ತುಂಬ ಜನಕ್ಕೆ ಪರಿಚಯ ಇದೆ. ರಾ ರೈಸು ನಾವು ರಾ ರೈಸ್ ಅಂದ್ರೆ ಏನಿಲ್ಲ, ನಾವು ಮಿಲ್ಲಲ್ಲಿ ಅಕ್ಕಿ ಮಾಡಿಸ್ಕೊಂಡು ಬಳಸ್ತೀವಿ, ಅದೇ ರಾ ರೈಸು. ಸ್ಟೀಮ್ ಮಾಡಲ್ಲ ಇದನ್ನು. ಈ ಅಕ್ಕಿ ಬಳಸೋದ್ರಿಂದ ನಾವೇಂದ್ರೆ ಹೆಚ್ಚು ಬೇಯಿಸಿದ್ರೆ ಅನ್ನ ಒಡೆದೋಗುತ್ತೆ, ಅಕ್ಕಿ ಒಳಗಡೆ ಏರ್ ಬ್ಲಾಕ್ ಆಗಲ್ಲ, ಆಮೇಲೆ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಈ ಅಕ್ಕಿ ವಿಶೇಷ ಏನಂದರೆ ಹೆಚ್ಚು ಸಾಂಬಾರು ನೀರು ಕಾಣುತ್ತೆ. ಸಾಂಬಾರು ಗೊಜ್ಜುನ ಜಾಸ್ತಿ ಬೇಕು ಇದಕ್ಕೆ, ತುಂಬ ಇರ್ಕೊಂಡು ತುಂಬ ರುಚಿ ಬರುತ್ತೆ. ಇದು ನಮಗೆ ಆರೋಗ್ಯಕ್ಕೆ ಒಳ್ಳೆಯದು. ಈ ಆರ್ಗ್ಯಾನಿಕಲ್ ಅದರಲ್ಲೂ ವಿಶೇಷವಾಗಿ ದೇಸಿ ತಳಿ ಅಕ್ಕಿಗಳನ್ನು ನಾವು ಪ್ರಮೋಷನ್ ಮಾಡ್ತಾ ಇರೋದ್ರಿಂದ ಇದು ಸಿದ್ಧ ಸಣ್ಣ ಅಂತಕ್ಕಂಥ ಒಂದು ತಳಿ. ಸೋನಾ ಮಸೂರಿಗಿಂತನೂ ಚಿಕ್ಕದಿದೆ ಅಕ್ಕಿ. ಸೋನಾ ಮಸೂರಿಗಿಂತ ರುಚಿ ಚೆನ್ನಾಗಿದೆ. 1 ಕಪ್ ಅಕ್ಕಿ 2 ಕಪ್ ನೀರು ಹಾಕಿ ಇದನ್ನು ಬೇಯಿಸಿದ್ರೆ ಉದುರುದ್ರಾಗಿ ಬರುತ್ತೆ, ತುಂಬ ರುಚಿಯಾಗಿದೆ. ಬೆಳಗಿನ ತಿಂಡಿಗಳು ಚಿತ್ರಾನ್ನ, ಪುಳಿಯೋಗರೆ, ಪಲಾವು, ಗೀ ರೈಸು ಈ ರೀತಿ ತಿಂಡಿಗಳು ಮಾಡ್ಕೊಳ್ಳಿಕ್ಕೆ ಬೆಳಗಿನ ತಿಂಡಿಗೆ ತುಂಬ ಸೂಕ್ತವಾಗಿರೋಂಥ ತಳಿ. ಅನ್ನ ಸಾಂಬಾರಿಗೆ ಮಧ್ಯಾಹ್ನಕ್ಕೆ ಚೆನ್ನಾಗಿದೆ. ಯಾರ್ಯಾರು ಸೋನಾ ಮಸೂರಿ ಬುಲೆಟ್ ರೈಸ್ ಬಳಸ್ತಾ ಇದ್ದಾರೆ ಅದಕ್ಕೆ ಪರ್ಯಾಯವಾಗಿರ್ತಕ್ಕಂಥ ಒಂದು ತಳಿ ಚೆನ್ನಾಗಿದೆ. ದೇಸಿ ತಳಿ, ಹೆಚ್ಚು ನ್ಯೂಟ್ರಿಷನ್ ಸಿಗುತ್ತೆ, ಇಷ್ಟೂ ಆಗುತ್ತೆ, ರುಚಿ ಚೆನ್ನಾಗಿದೆ.